ಹಲೋ ನಮಸ್ಕಾರ ಎಲ್ರಿ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಪಂಚಮಿ ಹಬ್ಬದ ಮೊದಲನೇ ದಿನ ಅಂದರೆ ರೊಟ್ಟಿ ಹಬ್ಬ ಮಾಡ್ತಾರೆ. ಅದನ್ನು ನಾನು ಕೂಡ ಮಾಡಿದ್ದೀನಿ. ಹಬ್ಬ ನಾವು ಮಾಡಲ್ಲ, ಯಾಕಂತ ಅಂದರೆ ಇದಕ್ಕಿಂತ ಒಂದು ವರ್ಷದ ಹಿಂದೆ ನಮ್ಮ ಮಾವರವರು ತೀರ್ಕೊಂಡಿದ್ರು. ಹಾಗಾಗಿ ಬಿಟ್ಟರೆ 3 ವರ್ಷ ಬಿಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ಮಾಡಿಕೊಂಡು ಊಟ ಮಾಡ್ಬೋದು, ಏನು ತೊಂದರೆ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆಲ್ರೆಡಿ ರೊಟ್ಟಿ ಮಾಡು ಇಟ್ಕೊಂಡಿದ್ದೀನಿ. ಇನ್ನೂ ಪಲ್ಯ ಮಾಡಲಿಕ್ಕೆ ಎಲ್ಲನೂ ನೆನೆ ಹಾಕಿದ್ದೀನಿ. ನೋಡಿ, ನನಗೆ ಉಸುಳಿ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಕಡಲೆಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ. ಬೇಳೆ ಮತ್ತು ಮಡಿಕೆ ಕಾಳನ್ನು ಮಡಿಕೆ ಕಾಳನ್ನ ಮಡಿಕೆ ಬರೆಸಿಟ್ಟಿದ್ದೀನಿ. ಅದನ್ನು ಪಲ್ಯ ಮಾಡ್ತೀನಿ. ಅದನ್ನು ಬನ್ನಿ ಹೇಗೆ ಮಾಡೋದಂತ ನಿಮಗೂ ತೋರಿಸ್ತೀನಿ. ಇದು ಇವತ್ತಿನ ಸ್ಮಾಲ್ ಲಾಗು. ಆಲ್ರೆಡಿ ಇವತ್ತು 5:31 ಆಗಿದೆ. ಅಲ್ಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗಿಂದನೂ ಏನು ಕೆಲಸ ಮಾಡಿರಲಿಲ್ವಲ್ಲ, ಹಾಗಾಗಿ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಲಾಗ್ನ ಮಾಡಲಿಲ್ಲ. ಇವಾಗ ಫುಡ್ ಲಾಗ್ ಆದರೂ ಮಾಡೋಣ ಅಂತ ಹೇಳಿ ಮಾಡ್ಕೋತಿದ್ದೀನಿ. ಇವತ್ತು ನಮ್ಮ ಮನೆಗೆ ನಮ್ಮ ಹೋರಿಕರ ಬಂದುಬಿಟ್ಟಿತ್ತು. ಹೋರಿಕರ ಬಂದು ನೋಡಿಲಿ ರೊಟ್ಟಿನ ಅರ್ಧಂಬರ್ಧ ತಿಂದುಬಿಟ್ಟಿದೆ. ಅರ್ಧಂಬರ್ಧ ತಿಂದು ಹಾಗೆ ಬಿಟ್ಟಿದೆ. ಅದಕ್ಕೆ ಹೋರಿಕರಕ್ಕೆ ಹಾಕಬೇಕೀಗ. ಅದನ್ನು ನಾನು ಹಿಂದ್ಗಡೆ ಇದ್ದೆ, ಹಾಗಾಗಿ ಮುಂದ್ಗಡೆ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಅದನ್ನು ಅದಕ್ಕೆ ಹಾಕ್ತೀನಿ. ನಾನು ಈ ಥರ ಕುಡ್ಗಳಲ್ಲೇ ಹೆಚ್ಕೊಳೋದು, ಯಾಕಂದರೆ ಚಾಕುಲಿ ಅಷ್ಟೊಂದು ಹೆಚ್ಚಕ್ಕೆ ಬರಲ್ಲ. ಈ ಹಳ್ಳಿ ಕಡೆ ಎಲ್ಲ ಈ ಥರ ಕುಡ್ಗಲ್ಲಿ ಮಾಡಿಸಿಟ್ಕೊಂಡ್ಬಿಡ್ತಾರೆ, ಇದರಲ್ಲೇ ಹೆಚ್ಚೋದವರು. ಟೊಮೊಟೊ ಈರುಳ್ಳಿನ ತೊಳ್ಕೊಳ್ಳೋಕ್ಕೆ ಪುಟ್ಟಿ ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣಿಂದು ಈ ಭಾಗ ಇದೆಯಲ್ಲ, ಇದು ಮೇಲೆ ಕರ್ರಗಿರುತ್ತಲ್ಲ, ಅದನ್ನು ತೆಗೆದು ಬಿಡಬೇಕು. ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲು ಇರುತ್ತಂತೆ. ಅದು ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ತೆಗಿಬೇಕು ಅಂತ ಹೇಳ್ತಾರೆ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ರಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಗುರಾಳ ಅಂತ ಹೇಳ್ತಾರಲ್ಲ, ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಈ ಥರ ಇರುತ್ತೆ. ಅದು ಚಟಪಟ ಅನ್ನೋವರೆಗೂ ಅದನ್ನು ಕ್ಲೀನಾಗಿ ಹುರ್ಕೋಬೇಕು. ಇದನ್ನು ಹಾಕೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ನಮ್ಮ ಕಡೆ ಎಲ್ಲ ಕೃಷಣಿ ಕಾಳು ಅಂತ ಹೇಳ್ತಾರೆ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೋಬೇಕು. ಅದು ಚಟಪಟ ಆದಮೇಲೆ ಜೀರಿಗೆ ಹಾಕ್ಕೋತಿದ್ದೀನಿ. ಅದಕ್ಕೆ ಎಣ್ಣೆ ಕಾಯ್ದಿರಲಿಲ್ಲ, ನಾನು ಹಾಗೆ ಹಾಕಿದ್ದೇನೆ. ಹಾಗಾಗಿ ಚಟಪಟ ಅನ್ನಲಿಕ್ಕೆ ಲೇಟ್ ಆಗ್ತಿದೆ. ಸಾರಿ ಫಾರ್ ದಟ್. ಈಗ ಹಾಕ್ಕೋತಿದ್ದೀನಿ ಜೀರಿಗೆನ, ಹಾಗೆ ಸ್ವಲ್ಪ ಕರಿಬೇವು, ಈಗ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಂದು ಬಣ್ಣ ಬರೋ ಮಟ್ಟ ಅದನ್ನು ಫ್ರೈ ಮಾಡಬೇಕು. ನಮ್ಮ ಕಡೆ ಇದನ್ನು ಉಸುಳಿ ಅಂತ ಕರೀತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ.
ಬಟ್ ನನಗೆ ಗೊತ್ತಿಲ್ಲ. ಬಟ್ ನಮ್ಮೂರಲ್ಲಿ ಉಸುಳಿ ಅಂತಲೇ ಕರೆಯೋದು. ನನಗೆ ತುಂಬಾ ಇಷ್ಟ. ನೆನೆಸಿಟ್ಕೊಂಡಿದ್ದೀನಲ್ಲ ಕಡಲೆನ 2 ಸಲ ತೊಳ್ಕೊಂಡು ಹಾಕ್ಕೋತಿದ್ದೀನಿ. ನೆನೆಸಿರೋದ್ರಿಂದ ಸ್ಮೆಲ್ ಬಂದಿರುತ್ತೆ, ಹಾಗಾಗಿ 2 ಸಲ ಕ್ಲೀನಾಗಿ ಕಿವುಚಿ ತೊಳೆಯೋದ್ರಿಂದ ಅದು ಸ್ಮೆಲ್ ಹೊರಟೋಗಿ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಅನಿಸುತ್ತೆ. ನಮ್ಮನೆ ಬಾಣಲೆ ನೋಡಿ ಬೈಕೋಬೇಡಿ. ಬಡವ್ರ ಮನೆ ಬಾಣಲೆ ಹೆಂಗಿರುತ್ತೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ. ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಮತ್ತೆ ನೀರು ಹಿಂಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಡಲೆಕಾಳು ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ನೆನೆಸಿದ್ದೀವಿ. ಇದನ್ನು ವಿಸಿಲ್ ಹೊಡೆಸೋ ಅವಶ್ಯಕತೆ ಇಲ್ಲ. ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಬದಲು ಖಾರ ಪುಡಿನ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ಮೆಣಸಿನ್ಕಾಯಿ ಇಷ್ಟ ಇರೋದ್ರಿಂದ ನಾನು ಮೆಣಸಿನ್ಕಾಯಿನೇ ಹಾಕಿ ಮಾಡ್ಕೋತಿದ್ದೀನಿ. ಅದು ಕಲರ್ ಚೇಂಜಾಗಿ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯೆ ಈ ಥರ ಬಾಡಿಸ್ಕೋಬೇಕು. ನಮ್ಮನೇಲಿ ಸಣ್ಣ ಬಾಣಲೆ, ಇದೇನಾದರೂ ಸ್ಮಾಲ್ ಕ್ವಾಂಟಿಟಿಲಿ ಏನಾದರೂ ಮಾಡ್ಕೋಬೇಕು ಅಂದರೆ ನಾನು ಯಾವಾಗಲೂ ಇದರಲ್ಲೇ ಮಾಡ್ಕೊಳೋದು. ಹಾಗಾಗಿ ಇವಾಗಲೂ ಕೂಡ ಇದರಲ್ಲೇ ಮಾಡ್ಕೋತಿದ್ದೀನಿ. ಪಾತ್ರೆ ಏನು ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೋತಿದ್ದೀನಿ. ಹಸಿ ಕೊಬ್ಬರಿ ತುರಿ, ಒಣದು ಕೂಡ ಹಾಕ್ಕೋಬೋದು. ಇಲ್ಲಿ ಇನ್ನೊಂದು ಪಲ್ಯಕ್ಕೆ ಎಣ್ಣೆ ಹಾಕ್ಕೋತಿದ್ದೀನಿ. ಇದು ಯಾವ ಪಲ್ಯ ಅಂದರೆ ಮಡಿಕೆ ಕಾಳನ್ನ ಮಡಿಕೆ ಬರೆಸಿ ಇಟ್ಕೊಂಡಿದ್ನಲ್ಲ ಅದ್ರ ಪಲ್ಯ. ಪಂಚಮ ಹಬ್ಬಕ್ಕೆ ನಾನಾ ಥರದ ಪಲ್ಯ ಮಾಡ್ತಾರೆ, ಆದರೆ ನಾನು 2 ಥರದ ಪಲ್ಯ ಮಾಡ್ಕೋತಿದ್ದೀನಿ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಬಂದಿತ್ತು, ರುಚಿಯಾಗಿ ಬಂದಿತ್ತು. ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕೋತಿದ್ದೀನಿ. ಅದು ಚಟಪಟ ಅನ್ನಲಿ. ಫ್ಲೇಮ್ನ ದೊಡ್ಡದಾಗಿ ಇಟ್ಕೋತಿದ್ದೀನಿ. ಈಗ ಹೈ ಫ್ಲೇಮಲ್ಲಿ ಜೀರಿಗೆ ಹಾಕೋತಿದ್ದೀನಿ. ಕರಿಬೇವು ಹಾಕೋತಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಮೆಣಸಿನ್ಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಕಡಲೆಕಾಳು ಪಲ್ಯಕ್ಕೂ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಪಲ್ಯಕ್ಕೆ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊನ ಒಂದೇ ಹಾಕ್ಕೊಂಡಿರೋದು. ಬೇಕಾದರೆ ನಿಮಗೆ ಹುಳಿ ಬೇಕು ಅನಿಸಿದ್ರೆ 2 ಕೂಡ ಹಾಕ್ಕೋಬೋದು. ಉಪ್ಪು ಹಾಕ್ಕೋತಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಹಾಗಾಗಿ ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿ ಮಟ್ಟ ಬೇಯಿಸ್ಕೋಬೇಕು. ಹಾಗೆ ನೆನೆಸಿ ಹಾಗೆ ತೊಳ್ಕೊಂಡು ಮೊಳಕೆ ಬಳಸಿರೋದನ್ನ ಹಾಕ್ಕೋತಿದ್ದೀನಿ. ಮಡಿಕೆ ಕಾಳನ್ನ ಮಡಿಕೆ ಕಟ್ಟಿದ ಕಾಳುಗಳನ್ನ ತಿನ್ನೋದ್ರಿಂದ ತುಂಬಾ
ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ವೀಕ್ಲಿ 2 ಟೈಮ್ಸ್ ಆದರೂ ಮಾಡ್ಕೊಳ್ಳಿ. ಹಾಗೆ ಸಬ್ಬೆ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ. ತರಕಾರಿ ಹಾಗೆ ಕಾಳನ್ನ ಎರಡನ್ನೂ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಒಂದು ತಿಂಗಳಿಗೆ ಕಾಳು ಖರ್ಚಾಗಲಿಲ್ಲ ಅಂದ್ರೂ ಅಥವಾ ಈ ಥರ ಸಂತೆ ಖರ್ಚಾಗಲಿಲ್ಲ ಅಂದ್ರೂ ಈ ಥರ ಎರಡು ರೀತಿಯೂ ಮಾಡ್ಕೋಬೋದು. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಮನೇಲಿ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿ ಹಾಕ್ಕೋತಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಹಾಕ್ಕೊಳ್ಳಿ. ಈಗ ಅರಿಶಿನ, ಇದನ್ನು ನೀರು ಹಾಕಲಿಲ್ಲ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಎಷ್ಟು ಬೇಕೋ ಅಷ್ಟು, ಅಂದರೆ ಆ ಕಾಳು ಬೇಯಲಿವರೆಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕೊನೆಗೆ ಕಾಯಿ ತುರಿ ಹಾಕ್ಕೋತಿದ್ದೀನಿ. ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಪರವಾಗಿಲ್ಲ. ಈಗ ಕುಶಿನಿ ಕಾಳನ್ನ ಹುರಿದಿಟ್ಕೊಂಡಿದ್ದೆನಲ್ಲ, ಅದು ಪುಡಿ ಮಾಡಲಿಕ್ಕೆ ಬೆಳ್ಳುಳ್ಳಿ 2 ಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಚಮಚ ಖಾರ ಪುಡಿ ಹಾಕ್ಕೋತಿದ್ದೀನಿ. ನಾನಿಲ್ಲಿ 3 ಚಮಚ ಯೂಸ್ ಮಾಡಿದೆ. ಈಗ ಅದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಕೊನೆಗೆ ಕುಶಿನಿ ಪುಡಿನ ಇದಕ್ಕೆ ಹಾಕ್ಕೋಬೇಕು. ಇದನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ. ಅದು ಬೇರೆ ಸಪ್ರೇಟ್ ಚಟ್ನಿ. ನಾನು ಅದನ್ನು ಕೂಡ ಇದಕ್ಕೆ ಹಾಕೋತಿದ್ದೀನಿ. ಆ ಕುಶಿನಿ ಪುಡಿನ ಮೊಸರು ಜೊತೆ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಪಂಚಮಿ ಹಬ್ಬದ ರೊಟ್ಟಿ ಹಬ್ಬ ರೆಡಿ ಆಯಿತು. ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.